ಶಿವಮೊಗ್ಗದಲ್ಲಿ ಮಾತ್ರ ಬಂಡಾಯ ತಣ್ಣಗಾಗುತ್ತಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಖುದ್ದು ಈಶ್ವರಪ್ಪನವರೇ ಕೊಡಬೇಕು. ದೂರವಾಣಿ ಮೂಲಕ ಈಗಾಗಲೇ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ದೆಹಲಿಗೆ ಬನ್ನಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ತಣ್ಣಗಾಗ್ತಾ ಇರೋ ಲಕ್ಷಣ ಇಲ್ಲ ರೆಬಲ್ ಈಶ್ವರಪ್ಪನವರು. ಆದ್ರೆ ಅಮಿತ್ ಶಾ ಅವರು ಅವರಿಗೆ ಕರೆ ಮಾಡೋ ಮೂಲಕವಾಗಿ ದೆಹಲಿಗೆ ಬನ್ನಿ, ಅಲ್ಲಿ ಮಾತನಾಡೋಣ, ನಿಮ್ಮ ಸಮಸ್ಯೆಗಳೇನು ಅದನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆದ್ರೆ ಈಗ ಬಗೆಹರಿಸಬಹುದಾ ನೋಡೋಣ. ದೊಡ್ಡವರು ಕರೆದಿದ್ದಾರೆ, ನಾಳೆ ದೆಹಲಿಗೆ ಹೋಗ್ತೀನಿ ಅಂತ ಖುದ್ದು ಈಶ್ವರಪ್ಪ ಕೂಡ ಹೇಳ್ಕೊಂಡಿದ್ದಾರೆ. ಗೃಹ ಮಂತ್ರಿಗಳು ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಹೇಳಿದ್ರು, ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ನಾಳೆ ದಿನ ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನು ನಾನು ಮೀರಿದೇನಂತ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಅಯ್ಯೋ ಭಾರಿ ದೊಡ್ಡವ್ರು ನೀವು, ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಂಥ ಒಂದು ವಾತಾವರಣ ಬರುತ್ತೆ ನನ್ನ ಪರವಾಗಿ ಅನ್ನೋದು ನಾನು ಅಂದ್ಕೊಂಡಿರಲಿಲ್ಲ. ಈಗ 100ಕ್ಕೆ 100 ನಾನು ಗೆಲ್ತೇನೆ. ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಉದ್ದೇಶದಿಂದ ನಾನು ಚುನಾವಣೆ ನಿಲ್ಲಕ್ಕೆ ಹೊರಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ. ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ. ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡೋದಿದೆ. ದೊಡ್ಡವ್ರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ ಹೋಗ್ತಾ ಇದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ ಮತ್ತಿದನ್ನು ಹೇಳ್ತೀನಿ. ನಾಳೆ ಬೆಳಗ್ಗೆನೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ನಂತರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬರ್ತೀನಿ, ನೋಡ್ಕೊಂಡು ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ, ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ಅವಾಗೇನಾಗುತ್ತೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಕುಟುಂಬದ ರಾಜಕಾರಣದಿಂದ ಒಂದು ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡೋ ದಿಕ್ಕಿನಲ್ಲಿ ಈಶ್ವರಪ್ಪ ಚುನಾವಣೆ ನಿಂತಿದ್ದಕ್ಕೋಸ್ಕರನೇ ಒಬ್ಬ ರಾಜ್ಯಾಧ್ಯಕ್ಷ ಒಂದೇ ಕುಟುಂಬದವನು ಅವ್ರು ತಗೋದ್ರು ಅನ್ನೋಂಥ ಒಂದು ಮೆಸೇಜ್ ಇದೆಯಲ್ಲ. ಬರೋಂಥ ದಿನಗಳಲ್ಲಿ ರಾಜ್ಯದಲ್ಲಿ ಇನ್ನೂ ಶುದ್ಧೀಕರಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳು ಬರುತ್ತೆ. ನಾಳೆನೇ ಬದಲಾವಣೆ ಮಾಡಿದ್ರೆ ಖಂಡಿತ ನಾನು ಚುನಾವಣೆ ನಿಲ್ಲಲ್ಲ. ಇದು ನಾನು ಅವ್ರಿಗೆ ಹೇಳಿ ಬರ್ತೀನಿ.